ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Very good. Shot okay, cut it. Super Shriya. Super. Thank you, Lankesh. Hey, production. Sir? ನೀವೇನು ಅನ್ಕೊಳ್ಳಲ್ಲ ಅಂತಂದ್ರೆ ನಿಮ್ಗೊಂದು ವಿಷಯ ಹೇಳ. ಏನು? ನಿಮ್ಮ ಹೈಟು ಕಲರು ಸೂಪರ್ ಸರ್. ಸಿನಿಮಾದಲ್ಲಿ ಟ್ರೈ ಮಾಡಿದ್ರೆ ನೀವು ಸ್ಟಾರ್ ಆಗ್ಬಿಡ್ತೀರಾ. ಸಿನಿಮಾದಲ್ಲ? ನನ್ನ ಹತ್ರ ಹೇಳಿದೆ ಸರಿ, ಮನೇಲೆಲ್ಲೂ ಹೇಳಬೇಡ. ಅಜ್ಜಿ ಮುಂದೆ ಏನಾದರೂ ಹೇಳಿದ್ರೆ ಜನ್ಮ ಜಾಲಾಡ್ತಾಳೆ. ಬಾ. ಶ್ರೀಯಾ ಅಕ್ಕ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೇಳ್ತೀನಿ. ಶೂಟಿಂಗ್ ಆಯ್ತು ಅಲ್ವಾ? ಹಾ, ಈಗಷ್ಟೇ ಮುಗೀತು. ಏನಾಯ್ತು ಹೇಳು. ಊರ್ಮಿಳ ಅವ್ರಿಗೆ ಅನುಮಾನ ಬಂದಿದೆ. ನಮ್ಮನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರು. ಪೂಜೆ ಮಾಡ್ತಿದ್ಯಾ ಅಂತ ಏನೋ ಕತೆ ಹೇಳಿ ತಪ್ಸಿದೀನಿ. ಆದ್ರೆ ಅವ್ರು ನಂಬಿಲ್ಲ ಅನ್ಸುತ್ತೆ. ನೀನ್ ತುಂಬಾ ಹೊತ್ತಿಲ್ಲಿದ್ರೆ ಕಷ್ಟ ಆಗುತ್ತೆ. ಬೇಗ ಹೊರಡೋಣ. 1 ನಿಮಿಷ ಅಕ್ಕ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಏಯ್, ನೀನ್ ಯಾವಾಗ ಬಂದೆ? ನಿನ್ ತಂಗಿಯಲ್ಲಿ ಯಾಕತ್ತರ ಲುಕ್ ಕೊಡ್ತೇವ ಇದೆ? ಹೇ, ನೋಡಿದ್ಯಾ? ನಿನ್ ತಂಗಿಗೆ ಮಾತು ಕೊಟ್ಟಿದ್ದೆ, ಹೀರೋಯಿನ್ ಮಾಡಿದ್ದೀನಿ. ನೀನು ಕೂಡ ಸೂಪರ್ ಆಗಿದ್ಯಾ. ಹ್ಞೂ ಅನ್ನು. ಅಕ್ಕ ತಂಗಿರಿಬ್ರು ಸೂಪರ್ ಸ್ಟಾರ್ಸ್ ಮಾಡ್ತೀನಿ. ಚಪ್ಲಿ ಕಿತ್ತು ಹೋಗುತ್ತೆ. ಏನ್ ಅನ್ಕೊಂಡಿದ್ಯಾ? ನನ್ನನ್ನೇನು ಶ್ರೀಯಾ ತರ ಅಮಾಯಕಿ ಅಂತ ಅನ್ಕೊಂಡಿದ್ಯಾ? ನಿನ್ ಮಾತುಗಳಿಗೆಲ್ಲ ಮರಳಾಗೋದಕ್ಕೆ? ಅಷ್ಟಕ್ಕೂ ಈ ಶೂಟಿಂಗ್ ಎಲ್ಲಾದ್ರಿಂದ ಅವಳಿಗೇನಾದ್ರೂ ಸ್ವಲ್ಪ ತೊಂದರೆ ಆಗ್ಬೇಕಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ. ಅಕ್ಕ, ಹೊರಡಣ್ವಾ? ಬಾಯ್. ಹೇ ಶ್ರೇಯಾ, ಹಾ, ತಿಂಡಿ ತಿನ್ಕೊಂಡು ಹೋಗು. ನಿನಗ್ ತಿಥಿ ಮಾಡಾದ್ಮೇಲೆ ಆಗ ತಿಂಡಿ ತಿನ್ಕೊಂಡು ಹೋಗ್ತೀವಿ. ನೀನ್ ಬಾ. ಯಾಕಕ್ಕ ಯಾವಾಗ್ಲೂ ಲಂಕೇಶ್ನ ಬೈತ್ಯಾ? ಇದನ್ನೆಲ್ಲ ಮಾಡ್ತಿರೋದು ಅವನೇ ತಾನೆ. ಬಾಯ್ ಮುಚ್ಕೊಂಡ್ ಬಾ. ಸರ್, 1 ನಿಮಿಷ. ಹಾಂ. ಹಲೋ, ಹೇಳ್ಪಮ್ಮಿ.
ಸರ್ ಹೋಗೋಣವಾ? ಸರ್ ಹೋಗೋಣವಾ? ಸರ್ ಹಾಂ ಏನ್ ಸರ್ ಮನೆಯವ್ರ ನೆನಪಾದ್ರ? ಎಷ್ಟು ಮೈ ಮರ್ತಿದ್ದೀರಾ ಅಂತಂದ್ರೆ ಅವರೇ ನೆನಪಾಗಿರ್ತಾರೆ. ಶ್ರೀಯಾ ಮೇಡಮ್ ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆ ಸರ್ ಬೇರೆ ಯಾರಾದ್ರೂ ಹೆಸರು ಹೇಳ್ತೀನಿ ಅನ್ಕೊಂಡ್ರಾ? ನೀವು ಶ್ರೀಯಾ ಮೇಡಮ್ನ ಪ್ರೀತಿಸಿ ಮದುವೆ ಆಗಿರೋ ವಿಷಯ ನನಗೆ ಗೊತ್ತು ಸರ್. ಮತ್ತೆ ಮದುವೆ ಆದರೂ ಕೂಡ ಇನ್ನೂ ಅದೇ ಪ್ರೀತಿ ಇದೆ ಅಂತಂದ್ರೆ ನೀವು ಗ್ರೇಟ್ ಸರ್. ಇದ್ರ ಬಗ್ಗೆ ಈಗಲೇ ಮಾತಾಡ್ಬೇಕಾ? ಹೋಗ್ಬೋದು ತಾನೆ. ಇಲ್ಲಿಗೆ ಯಾಕೆ ಬಂದ್ರು ಇವರು? ಮಾತಾಡ್ಬೇಡ. ಸರಿ, ಓನರ್ ಹತ್ರ ಮಾತಾಡಿ ಇನ್ನೆರಡು ದಿನದಲ್ಲಿ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ ಎಷ್ಟು ಬೇಗ ನಾನು ಇಲ್ಲಿ ಅಕ್ಷಯ ಪಾತ್ರೆ ಸೇವೆ ಶುರು ಮಾಡ್ತೀನೋ ಅನ್ನಿಸ್ತಿದೆ. ಆಗತ್ತೆ ಸರ್. ಇಷ್ಟು ಒಳ್ಳೆ ಕಾರ್ಯಕ್ರಮ ನಿಮ್ಮಂತ ದೊಡ್ಡವ್ರು ಅನ್ಕೊಂಡ್ಮೇಲೆ ಆಗದೆ ಇರತ್ತಾ? ನೀವು ಗಂಡ ಹೆಂಡತಿ ಇಬ್ರು ಹೋಮಕ್ಕೆ ಪೂರ್ಣಾಹುತಿ ಕೊಟ್ಟ ಮೇಲೆ ನಿಮ್ಗೆಲ್ಲಾನು ಒಳ್ಳೇದೇ ಆಗತ್ತೆ. ಸರಿ ಬಾ. ಸರಿ ಸರ್. ಅವರು ಅಕ್ಷಯ ಪಾತ್ರೆಗೋಸ್ಕರ ತಗೊಳ್ತಿರೋ ಜಾಗ ಇದೆ ಅನ್ಸತ್ತೆ. ನೀನ್ ಬೇರೆ ಕರೆಕ್ಟಾಗಿ ಶೂಟಿಂಗ್ ಇಲ್ಲಿಗೆ ಬಂದಿದ್ಯಾ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ವಿ. ನನಗೇನ್ ಗೊತ್ತಕ್ಕ ಅವ್ರು ಇಲ್ಲಿಗೆ ಬರ್ತಾರೆ ಅಂತ. ಹೀಗೆ ಕದ್ದು ಮುಚ್ಚಿ ಬಂದ್ರೆ ಸಮಸ್ಯೆ ಆಗೋದಂತೂ ಖಂಡಿತ. ಯಾಕೆ ಹೇಳು ನಿಂಗೆ ಕೆಲಸ ಇಲ್ಲ? ಅಕ್ಕ ಈಗ್ಲೇ ಶೂಟಿಂಗ್ ಮುಗಿಸಿ ಹ್ಯಾಪಿ ಮೂಡಲ್ಲಿ ಇದ್ದೀನಿ, ಅದನ್ನ ಹಾಳು ಮಾಡ್ಬೇಡ. ಬಾಯ್ ಫ್ರೆಂಡ್ಸ್. ಈಗ ಏನ್ ಮಾಡೋದಕ್ಕ? ಏನ್ ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ಈ ಥರದ್ದೇನಾದ್ರೂ ನಡೆಯುತ್ತೆ ಅಂತ ಮೊದಲೇ ಊಹೆ ಮಾಡಿ ಬೇಡ ಅಂತ ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡಿ ಏನಾಯ್ತು. ಮನೆಗೆ ಹೋಗಿ ಎಲ್ರಿಗೂ ಹೇಳ್ಬಿಡ್ತಾರೆ. ಸುಮ್ಮನೆ ಗಲಾಟೆಗಳಾಗುತ್ತೆ. ಅವ್ರ ಮರ್ಯಾದೆ ಎಲ್ಲ ಹೋಗುತ್ತೆ. ಯಾವತ್ತೂ ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತ್ಯ. ಇದೆಲ್ಲ ಆಗಿದ್ ನಿನ್ನಿಂದಾನೆ ಅಕ್ಕ. ದೇವಸ್ಥಾನಕ್ಕೆ ಬಂದ್ಮೇಲೆ ಅಲ್ಲೇ ಇರೋದ್ ಬಿಟ್ಟು ನನ್ನ ಹತ್ರ ಯಾಕೆ ಬಂದೆ? ನಿನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಅಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ನಾನು ಬಂದಿಲ್ಲ ಅಂದಿದ್ರು ಬರ್ತಿದ್ರು. ದೇವಸ್ಥಾನದಲ್ಲಿ ಅವ್ರ ಮಾತನ್ನು ಕೇಳಿಸ್ಕೊಂಡು ಅವ್ರಿಗೆ ಅನುಮಾನ ಬಂದಿದೆ ಅಂತ ನನಗೆ ಅರ್ಥ ಆಯ್ತು. ನೀನು ಶೂಟಿಂಗ್ ಮಾಡ್ತಿರೋ ವಿಷಯ ಅವ್ರಿಗೆ ಅದು ಹೇಗೆ ಗೊತ್ತಾಯ್ತೋ ಏನೋ.
ಅವ್ರು ಹೋಗೋಕ್ ಮುಂಚೆ ನಾವು ಮನೆಗೆ ಹೋಗ್ಬೇಕು. ಮೊದಲು ಹೋಗೋಣ ಬಾ. ಸರಿ. ಇಂಥದ್ದೇನೋ ನಡೆಯುತ್ತೆ ಅಂತಾನೆ ನಾನು ಬೇಡ ಅಂದಿದ್ದು. ಹೇಳಿದ್ರೆ ಕೇಳಲ್ಲ. ಇವಾಗ ಏನಂತಾರೋ, ಏನ್ ಗಲಾಟೆ ಮಾಡ್ತಾರೋ. ಅಯ್ಯೋ, ಟೆನ್ಷನ್ ಆಗ್ಬೇಡ ಅಕ್ಕ. ಏನಾದ್ರೂ ಕೇಳಿದ್ರೆ ಸುಮ್ನಿರೋಣ, ಸರಿನಾ? ನಡಿ. ನಿಂತ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ನಿಮ್ಮನ್ನೇ. ಎಲ್ಲಿಂದ ಬರ್ತಾ ಇದ್ದೀರಾ? ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ ಈ ರಾಕ್ಷಸಿ. ಮೊದಲನೇ ದಿನ ಶೂಟಿಂಗ್ಗೆ ಹೀಗೆ ಬುಕ್ ಆಗ್ಬಿಟ್ನಲ್ಲ. ನಾಳೆ ಶೂಟಿಂಗ್ ಹೋಗಕ್ಕಾಗಲ್ಲ. ಅಷ್ಟಕ್ಕೂ ಮನೇಲಿ ಇರಕ್ ಬಿಡ್ತಾರೋ ಇಲ್ವೋ. ಪೂಜೆ ಎಷ್ಟೊತ್ತಿಗೆ ಮುಗ್ಯತ್ತೆ ಅಂದಿದ್ದೆ? 5 ಗಂಟೆಗೆ. ಮತ್ತೆ ಇಷ್ಟೊತ್ತು ಮನೆಗೆ ಬರ್ದೆ ಎಲ್ಲಿಗೆ ಹೋಗಿದ್ರಿ? ಅದೇನಿಲ್ಲಮ್ಮ, ದೇವಸ್ಥಾನಕ್ಕೆ ಹೋದ್ರೆ ಸೀದಾ ಮನೆಗೆ ವಾಪಸ್ ಬರ್ಬೇಕಲ್ವಾ? ಇಷ್ಟು ಲೇಟ್ ಆಗಿದ್ದಕ್ಕೆ ಎಲ್ಲಿಗಾದ್ರೂ ಹೋಗಿದಾರೇನೋ ಅಂತ ನಿಮ್ಮ ಅತ್ತೆಗೆ ಕೋಪ ಬಂದಿದೆ. ಅಂದ್ರೆ ಶೂಟಿಂಗ್ ವಿಷಯ ಹೇಳಿಲ್ಲ ಅನ್ಸುತ್ತೆ. ನಾಳೆನೂ ಪೂಜೆಗೆ ಹೋಗ್ತಿದ್ದೀರಲ್ಲ? ಪೂಜೆ ಮುಗಿದ ಕೂಡಲೇ ಮನೆಗೆ ಬನ್ನಿ. ಅಯ್ಯೋ ಅತ್ತೆ, ಇವತ್ತು ನಾವ್ ಎಲ್ಲಿಗೂ ಹೋಗಿರ್ಲಿಲ್ಲ. ಮತ್ಯಾಕೆಷ್ಟು ಲೇಟ್ ಆಯ್ತು? ಇಲ್ಲಿ ನೋಡಿ, ನಮ್ಮ ಅಕ್ಕನಿಂದ. ನನ್ನ ದೇವಸ್ಥಾನದಲ್ಲಿ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ಬೇಗ ಮನೆಗೆ ಹೋಗೋಣ ಅಂತ ಅಂದೆ. ನನ್ ಮಾತೆ ಕೇಳ್ದೆ ಸುತ್ತಾಡಕ್ಕೆ ಅಂತ ಹೋದೆ. ಈಗ ನೋಡು, ನಿನ್ನಿಂದ ನಾನು ಅತ್ತೆ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಹಬ್ಬಾ, ಇವಳು ನನಗಿನ ಡೇಂಜರ್ ಅಂತ ಅನ್ನಿಸ್ತಿದೆ. ಇವಳು ತಪ್ಪಿಸ್ಕೊಳ್ಳೋಕೋಸ್ಕರ ಪಾಪ ಆ ಅಮಾಯಕಳನ್ನ ಬಲಿ ಕೊಡ್ತಿದ್ದಾಳೆ. ಅಲ್ಲ, ನನ್ ಜೊತೆ ದೇವಸ್ಥಾನಕ್ ಬಂದವಳು ಅಲ್ಲಿ ರಾಮ ಕೃಷ್ಣ ಅನ್ನೋದನ್ ಬಿಟ್ಟು ಸುತ್ತಾಡಕ್ ಯಾಕೆ ಹೋದೆ? ನಮ್ಮನೇಲಿದ್ದಾಗ ಹೇಗ್ ತಿರ್ಗಾಡಿದ್ರು ಪರವಾಗಿಲ್ಲ ಅಕ್ಕ. ಆದ್ರೆ ಇದು ನಮ್ಮ ಅತ್ತೆ ಮನೆ. ಇಲ್ಲಿರ್ಬೇಕಾದ್ರೆ ಇಲ್ಲಿ ಪದ್ಧತಿನ, ಆಚಾರ ವಿಚಾರನ ನಾವು ಪಾಲಿಸ್ಬೇಕಲ್ವಾ? ಹೋಗ್ಲಿ ಬಿಡಮ್ಮ, ಯಾವುದೋ ಕೆಲಸದ ಮೇಲೆ ಹೋಗಿರ್ತಾಳೆ. ಇಲ್ಲ ಅಜ್ಜಿ, ಒಂದ್ಸರಿ ಸುಮ್ನೆ ಇದ್ರೆ ಮತ್ತೆ ಮತ್ತೆ ನಿಮ್ ಹತ್ರ ಅನ್ನಿಸ್ಕೋಬೇಕಾಗುತ್ತೆ. ನೀವ್ ಒಳ್ಳೆಯವ್ರಾಗಿದ್ದಕ್ ಸರಿ ಹೋಯ್ತು, ಇಲ್ಲ ಅಂದಿದ್ರೆ. ಆದ್ರೂ ನಿನ್ಗಿಂತ ಚಿಕ್ಕವಳು ನಾನು. ಯಾಕೆ ನಿಂಗೆ ಅಷ್ಟು ಗೊತ್ತಾಗಲ್ವಾ? ಇನ್ ಯಾವತ್ತೂ ಇಂಥ ತಪ್ಪು ಮಾಡ್ಬೇಡಕ್ಕ. ಶ್ರೇಯಾ, ಯಾರು ಗೊತ್ತಿಲ್ಲ ಅಂತ ಹೇಳ್ದೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ಯಾ? ನಿಮ್ಮ ಅಕ್ಕನ? ಅವಳಿಗೆ ತಪ್ಪುಗಳನ್ನ ಸರಿ ಮಾಡೋಕ್ ಮಾತ್ರ ಗೊತ್ತು, ತಪ್ಪು ಮಾಡೋಕಲ್ಲ. ಒಂದ್ ಮಾತು ಹೇಳಿದ ಕೂಡ್ಲೆ ಇಷ್ಟೊಂದು ಕೋಪ ಬರ್ತಿದ್ಯಾ? ಎಷ್ಟು ಪ್ರೀತಿ ಇರ್ಬೇಡ ಇವರಿಬ್ಬರ ಮಧ್ಯೆ. ವೈದೇಹಿಗೆ ಪದ್ಧತಿ ಸಂಪ್ರದಾಯಗಳ ಬಗ್ಗೆ ಗೊತ್ತಿಲ್ಲ ಅಂತಿದ್ಯಾ? ಅವುಗಳಿಗೆ ಪ್ರತಿರೂಪನೇ ಅವಳು. ಅಲ್ಲೇ ನಿಮ್ಮ ಅಕ್ಕನ್ ನೋಡಿ ಕಲ್ತ್ಕೋ, ನಿಮ್ಮ ಅಕ್ಕನ್ ನೋಡಿ ಕಲ್ತ್ಕೋ ಅಂತ ತವ್ರ ಮನೆಯಿಂದ ಹಿಡಿದು ಅತ್ತೆ ಮನೆವರೆಗೂ ಎಲ್ರೂ ನಿನ್ಗೆ ಹೇಳ್ತಾ ಇದ್ದದನ್ನ ಮರ್ತು ಹೋಗಿದ್ಯಾ?
ಒಂದ್ ವೇಳೆ ನಿಮ್ಮ ಅಕ್ಕ ಇಲ್ಲದೆ ಹೋಗಿದ್ರೆ ಇವತ್ತು ನೀನು ಎಲ್ಲಿರ್ತಿದ್ದೆ ಅಂತ ನಿನಗೆ ಗೊತ್ತಾ? ದೇವ್ರೆ, ಒಂದ್ ವೇಳೆ ಇವ್ರ ಕೋಪದಲ್ಲಿ ನಿಜ ಹೇಳ್ಬಿಟ್ರೆ? ನೀನ್ ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಸಂಭಾಳಿಸ್ಕೊಂಡು ಎಷ್ಟು ಸಪೋರ್ಟ್ ಮಾಡಿದ್ಲು ಅನ್ನೋದ ಮರ್ತು ಹೋದ್ಯಾ? ನಿನಗೆ ಬಾಯಾದ್ರೂ ಹೇಗ್ ಬರುತ್ತೆ ಅಂತವಳ ಮೇಲೆ ಆರೋಪ ಮಾಡೋದಕ್ಕೆ? ದೇವಾ, ಏನೋ ಇದು? ಯಾಕೋ ಇಷ್ಟೊಂದು ಕೋಪ? ಕೋಪ ಬರ್ದೆ ಇನ್ನೇನಿಂದು? ಯಾರ ಬಗ್ಗೆ ಆದ್ರೂ ಮಾತಾಡೋಕ್ಕೂ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಏನಂದ್ರೂ ಸುಮ್ಮನೆ ಇರ್ತಾರೆ ಅಂತ ಮನ್ಸಿಗೆ ನೋವಾಗೋಗಿ ಮಾತಾಡೋದು ಒಳ್ಳೇದಲ್ಲ. ಹಬ್ಬಾ ಮುದುಕಿ, ಎಂತ ಕೆಲ್ಸ ಮಾಡ್ಬಿಟ್ಟಿ. ನಿನ್ ಮೊಮ್ಮಗ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಎಲ್ಲಾ ವಿಷಯ ಹೇಳ್ತಾನೆ ಅಂತ ಅನ್ಕೊಂಡ್ರೆ ಅದನ್ನ ಹಾಳು ಮಾಡ್ಬಿಟ್ಟಿಯಲ್ಲ. ನೀನೇನೋ ನಿಮ್ಮ ಅಕ್ಕನ ಮೇಲಿನ ಸಲ್ಗೆಗೆ ಹಾಗೆ ಹೇಳ್ದೆ, ಆದ್ರೆ ಒಳ್ಳೆಯವ್ರ ಬಗ್ಗೆ ಕೆಟ್ಟದಾಗಿ ಏನಾದ್ರೂ ಮಾತಾಡಿದ್ರೆ ಅವನಿಗೆ ಖಂಡಿತ ಸಹಿಸ್ಕೊಳಕ್ಕಾಗಲ್ಲಮ್ಮ. ನಿಜಾನೇ, ನೀನು ವೈದೇಹಿ ಅಷ್ಟೆಲ್ಲ ಹೇಳ್ತಾ ಇದ್ರೆ ನನಗೆ ಸ್ವಲ್ಪ ಕೋಪ ಬಂತು. ಅವನಿಗೆ ಬಂದಿರೋದ್ರಲ್ಲಿ ತಪ್ಪೇನಿಲ್ಲ. ವೈದೇಹಿ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅಯ್ಯೋ ಮುದ್ಕಿ, ನಿನಗ್ ಹೀಗ ಅರ್ಥ ಆಯ್ತಾ? ನಿನ್ ಮೊಮ್ಮಗ ಯಾವ ಉದ್ದೇಶದಲ್ಲಿ ಹೇಳ್ದ ಅಂತ ಗೊತ್ತಾದ್ರೆ ಎದೆ ಒಡೆದು ಸತ್ತೋಗ್ತೀಯೇನೋ. ನೀನು ಸುಳ್ಳು ಹೇಳ್ತಿದ್ಯಾ ಅಂತಲ್ಲ, ವೈದೇಹಿ ಹೊರಗೇನೋ ಹೋಗಿರ್ಬೋದು, ಆದ್ರೆ ಉದ್ದೇಶ ಇರ್ಲಾರ್ದವಳು ಹೋಗಿರೋದಿಲ್ಲ. ಅಷ್ಟೆಲ್ಲ ಬೈಬಾರ್ದಾಗಿತ್ತು ನೀನು. ಸರಿ, ಹೊರಡಿ, ಹೋಗಮ್ಮ. ಅಕ್ಕ, ಅವ್ರೆಲ್ಲಿ ನಿಜ ಹೇಳ್ಬಿಡ್ತಾರೆ ಅಂತ ಟೆನ್ಷನ್ ಆಗ್ತಿದ್ರೆ ಮಧ್ಯದಲ್ಲಿ ಇದೇನಕ್ಕ? ನಾನ್ ಯಾಕೆ ಬೈದೆ ಅಂತ ನಿನಗೆ ಗೊತ್ತು. ನೀನೇನೋ ಅನ್ಕೊಳಲ್ಲ ಅಂತ ಏನೋ ಬೈತಿದ್ರೆ ಅವ್ರಿಗೆ ಯಾಕೆ ಕೋಪ ಬಂದ್ಬಿಡ್ತು? ಫಸ್ಟೇ ಊರ್ಮಿಳಾಕನ್ ವಿಚಾರಿಸ್ಕೋಬೇಕು. ಅವ್ರ ಕೋಪ ಬರ್ದೇ ಇರುತ್ತಾ? ಯಾಕಂದ್ರೆ ನೀನ್ ಬೈದಿದ್ದು ನನ್ನನ್ನ ಮರಿಬೇಕು ಅಂತ ಮುಖ ಮರೆಸ್ತಾ ಇದ್ದಾರೆ ಹೊರತು ಮರೆಯೋದೇನ್ ಸುಲಭನಾ? ಈ ಸಮಸ್ಯೆಗೆ ಪರಿಹಾರ ಏನು? ಮರ್ತು ಹೋಗ್ತೀನಿ, ಬದಲಾಗ್ತೀನಿ ಅಂದ್ರು. ಎಲ್ಲಿ ಬದಲಾಗಿದ್ದಾರೆ? ಒಂದೇ ಒಂದಿನ ಮರ್ತ್ರೆ ಸಾಕಾ? ಯಾರೋ ನನಗೇನೋ ಅಂದ್ರೆ ಅವ್ರ್ಯಾಕೆ ಅಷ್ಟೊಂದು ಕೋಪಿಸ್ಕೋಬೇಕು? ಎಲ್ರ ಮುಂದೆ ನನ್ನನ್ನು ಅಷ್ಟೊಂದು ವಹಿಸ್ಕೊಂಡು ಮಾತಾಡಿದ್ರೆ ಎಲ್ರೂ ಏನ್ ಅನ್ಕೊಳ್ತಾರೆ? ಪಾಪ ಶ್ರೇಯಾ ಹಾಗೆಲ್ಲ ಮಾತಾಡಿದ್ದಕ್ಕೆ ವೈದೇಹಿ ಎಷ್ಟು ನೊಂದ್ಕೊಂಡಿದ್ದಾಳೋ. ಒಂದ್ಸಲ ಮಾತಾಡಿಸ್ಬೇಕು. ಅವ್ರ ವಿಷಯ ಹಾಗಿರ್ಲಿ ಬಿಡು. ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ರಾಮ? ಅವ್ರ ಮನಸ್ಸಿಂದ ನನ್ನನ್ನ ತೆಗೆಯಲ್ವಾ? ದಾರಿ ತೋರ್ಸಲ್ವಾ? ವೈದೇಹಿ, ನೀವಾ? ಹೇಳಿ. ಇಷ್ಟೊತ್ನಲ್ಲಿ ಬಂದು ಮಾತಾಡ್ತಿರೋದಕ್ಕೆ ಸಾರಿ, ಆದ್ರೆ ನೀನ್ ಬೆಳಗ್ಗೆ ಹಾಗಿದ್ದಿದ್ ನೋಡಿ ಬಂದು ಮಾತಾಡ್ಬೇಕನ್ನಿಸ್ತು. ಹಾಗಂದ್ರೆ ಹೇಗಿದ್ದೆ? ಯಾವುದೋ ನೋವಲ್ಲಿರೋ ಹಾಗೆ. ಹಾಗೇನಿಲ್ಲ. ನಮ್ಮವರು ಅಂತ ಅನ್ಕೊಂಡವ್ರಿಗೆ ನಾವ್ ಹೇಗೆ ಇದ್ರೂ ಗೊತ್ತಾಗ್ಬಿಡತ್ತೆ ವೈದೇಹಿ. ಹಾಗೆ ನಾವ್ ಹೇಗಿದೀವಿ ಅಂತ ತಿಳ್ಕೊಳ್ಳೋದಿಕ್ಕೆ
ನಮ್ಮವರು ಅಂತ ಇರ್ತಾರೆ ಅನ್ನೋದನ್ನ ಯಾವತ್ತೂ ಮರಿಬಾರ್ದು.